ನಮಸ್ಕಾರ ವೀಕ್ಷಕರೇ, ಟಿವಿ 24+ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಇಬ್ಬರು ಪ್ರಭಾವಿ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಹೌದು, ಬಾಣಂತಿಯರು ಶಿಶುಗಳಿಗೆ ಮೀಸಲಿದ್ದ ನಗು ಮಗು ವಾಹನ ನಾಪತ್ತೆಯಾಗಿದೆ. ಕಳೆದ 4-5 ತಿಂಗಳಿನಿಂದ ನಾಪತ್ತೆಯಾಗಿರುವ ನಗು ಮಗು ವಾಹನ ಆಸ್ಪತ್ರೆಗೆ ದಾಖಲಾಗುವ ಬಾಣಂತಿಯರು ಚಿಕಿತ್ಸೆ ಪಡೆದು ಬಿಡುಗಡೆಯಾಗುವ ಎಲ್ಲ ಶಿಶುಗಳಿಗೂ ನಗು ಮಗು ವಾಹನ ಬಳಸಲು ಅವಕಾಶವಿದೆ. ಆದರೆ ಬೆಳಗಾವಿ ತಾಲೂಕಿಗಿರುವ ನಗು ಮಗು ವಾಹನ ಕಳೆದ 4-5 ತಿಂಗಳುಗಳಿಂದ ನಾಪತ್ತೆಯಾಗಿತ್ತು. ಪರಿಣಾಮ ಖಾಸಗಿ ವಾಹನಗಳಿಗೆ ಹಣ ಕೊಟ್ಟು ಹೋಗುವ ಪರಿಸ್ಥಿತಿ ಎದುರಾಗಿತ್ತು. ಪ್ರತಿ ತಾಲೂಕು ಆಸ್ಪತ್ರೆಗೆ ಒಂದರಂತೆ ನಗು ಮಗು ವಾಹನ ಕೊಟ್ಟಿದ್ದಂತಹ ರಾಜ್ಯ ಸರ್ಕಾರ ಸದ್ಯದ ಮಾಹಿತಿ ಪ್ರಕಾರ ಬೆಳಗಾವಿಯ ಬಿಮ್ಸ್ಗೆ 3-4 ನಗು ಮಗು ವಾಹನಗಳ ಅವಶ್ಯಕತೆ ಇದೆ. ಆದರೆ ಇರೋ ಒಂದು ನಗು ಮಗು ವಾಹನವೂ ನಾಪತ್ತೆಯಾಗಿರೋದು ಎಷ್ಟು ಸರಿ? ವಾಹನ ರಿಪೇರಿ ಮಾಡಿಸಲು 4-5 ತಿಂಗಳು ಬೇಕಾ ಎಂಬ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಸಾರ್ವಜನಿಕರು. ಬಿಮ್ಸ್ ಆಡಳಿತ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮಹಿಳೆಯರ ಪರದಾಟ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆಸ್ಪತ್ರೆಗೆ ನೇರವಾಗಿ ಬಾಣಂತಿ ಮನೆಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದ ನಗು ಮಗು ವಾಹನ ಇದಾಗಿತ್ತು. ನಾವು ಎಲ್ಲಿ ಈಗ ಯಾರನ್ನೂ ಒಯ್ಯಲಿಲ್ಲ. ಈಗ 8 ದಿವಸ ಹತ್ರ ನಾವು ಇದ್ವಿ. ಅದು ಪೈಲ ಆದ್ರೆ ನಾವು ಈಗ 5-6 ವರ್ಷದಿಂದ ನಮ್ಮ ಹುಡುಗಿನ ಒಂದು ಅರ್ಧ ಗಾಡಿಯಾಗ ನಾವು ಓದಿದ್ದೀವಿ. ಡಿಲಿವರಿ ಆಗಿತ್ತು ನಮ್ಮ ದೊಡ್ಡಕ್ಕೆ ಮಗಳ್ರಿ. ಆ ಗಾಡಿಯಾರ ಬಿಟ್ಟು ಬಂದಿರ್ತಾರೆ ನಮ್ಮ. ಮತ್ತೆ ಈಗ ಆಟೋ ಬಾಡಿಗೆ ಮಾಡ್ಕೊಂಡು ಹೊಂಟಾರಿ ಅಮ್ಮ? ಬಾಡಿಗೆ ಮಾಡ್ಕೊಂಡು ರೊಕ್ಕ ಕೊಡ್ಬೇಕು ಮತ್ತೆ? ನಾವು ಕೊಡಬೇಕಲ್ಲ ಸರ್. ಹಾಂ ರೀ. ಮತ್ತೆ ಊರಿಗೆ ಮತ್ತೆ ಇದ್ದ ಮಳೆ ಮತ್ತೆ ಹುಡುಕಿ ಈಗ ಅದು ಗಾಡಿ ಇಲ್ಲ, ಅದು ಮತ್ತೆ ಉಳ್ಕಿದಾರೆ ಮಾಡ್ಬೇಕು ಪಾಪ. ನೀವು ಹೊಂಟಾರಿ ಉಳ್ಕಿದವ್ರು ಪಾಪ ಅವ್ರು ಗಾಡಿ ಮಾಡ್ಕೊಂಡು ಹೋಗತ್ತಾರ. ಇನ್ನೊಂದು ಸಲ ಇದೆಲ್ಲ ಅನೌನ್ಸ್ ಮಾಡ್ತಾರ್ರಿ, ಹಿಂಗೆ ನಗು ಮಗು ಗಾಡಿ ಐತಿ ಒಂದಿಟ್ಟು ಇದನ್ನ ಮಾಡಂತಂದ್ರೆ ನಮಗೂ ಇದನ್ನ ಎಲ್ಲರಿಗೂ ಹೆಲ್ಪ್ ಆಕತ್ರಿ. ಏನ್ ಬಿಡಂತ ಎಲ್ಲ ಕೇಳಕ್ಕೆ ಇದನ್ನ ಅನುಕೂಲ ಆಕತ್ರಿ. ಆಗಿನ ಸಲ ಏನಿತ್ರಿ, ಎಲ್ಲ ಹಿಂಗೆ ಗಾಡಿ ಐತಿ ಫ್ರೀ ನಿಮ್ಗೆ ಬಿಡಾಕಂತ ಹೇಳ್ತಿದ್ರಿ. ಅನ್ನಂತಲೇ ಅದ್ರಾಗ ಹೋಗಿದ್ವಿ ಬಿಡ್ರಿ. ನಾವು ನಮ್ದು ದೊಡ್ಡ ಮಗನ ಡೆಲಿವರಿ ಆದಾಗ ಅದ್ರಾಗನ ಬಿಟ್ಟು ಬಂದಿದ್ರಿ. ಈಗ ಮತ್ತೆ ನಾವು ಭಾಳ ಸತ್ ಬಂದೇ ಇಲ್ಲ ನೋಡಿಲ್ಲ. ಆ ಹುಡುಗಿದನ್ನ ಲಾಸ್ಟ್ ಡೆಲಿವರಿ ಈಗ ಸಲ ಬಂದ್ರಿ. ಈಗ ಮತ್ತೆ ಅದು ಎಲ್ಲಿ ಗಾಡಿ ಕಾಣ್ದಾಗ ಅಂತಲೇ ಯಾರನ್ನೂ ಓದಿಲ್ಲ ಬಿಡ್ರಿ. ನಮ್ಮ ಕಣ್ಲೆ ನನ್ನ ನೋಡ್ಮಟ್ಟ ಯಾರನ್ನೂ ಓದಿಲ್ಲ. ಎಲ್ಲ ಗಾಡಿ ಮಾಡ್ಕೊಂಡು ಹೋಗಾರ. ನಗು ಮಗು ವಾಹನ ನಾಪತ್ತೆಯ ಬಗ್ಗೆ ಜಿಲ್ಲಾ ಸರ್ಜನ್ ವಿಠಲ್ ಸಿಂಧೆ ಪ್ರತಿಕ್ರಿಯೆ ನೀಡಿದ್ದು, ವಾಹನ ರಿಪೇರಿ ಬಂದಿದ್ದರಿಂದ ಗ್ಯಾರೇಜ್ಗೆ ಬಿಡಲಾಗಿತ್ತು. ರಿಪೇರಿಯಾದ ತಕ್ಷಣವೇ ಬಿಮ್ಸ್ ಸೇವೆಗೆ ನಗು ಮಗು ವಾಹನ ಬರುತ್ತೆ ಎಂದು ಸಿಂಧೆಯವರು ಉತ್ತರ ನೀಡಿದ್ದಾರೆ. ನಗು ಮಗು ಎಂಬತಕ್ಕಂಥ ವಾಹನವನ್ನು ನಮಗೆ ನಮ್ಮ ಆಸ್ಪತ್ರೆಗೆ ನೀಡತಕ್ಕಂಥದ್ದು ಸತ್ಯ. ಸೊ ಈ ವಾಹನದಲ್ಲಿ ಈಗ ಸುಮಾರು 10 ವರ್ಷಗಳಿಂದ ಆಗಿರೋದ್ರಿಂದ ಅದು ರಿಪೇರಿಗೆ ಬರ್ತಾ ಇದೆ. ಸೊ ರಿಪೇರಿಗೆ ಬರ್ತಾ ಇರೋದ್ರಿಂದ ಸುಮಾರು 2 ತಿಂಗಳಿಂದ ಅದು ಮೇಜರ್ ದುರಸ್ತಿಗೆ ಬಂದಿರೋದ್ರಿಂದ ಸೊ ಅದಕ್ಕೆ ನಾವು ಈಗಾಗಲೇ ಅದನ್ನು ರಿಪೇರಿ ಒಂದು ಮಾನ್ಯ ನಿರ್ದೇಶಕರ ಒಂದು ಅನುಮತಿಯೊಂದಿಗೆ ನಮ್ಮ ವಾಹನ ಚಾಲಕರ ಒಂದು ಎಲ್ಲ ಸಹಾಯದೊಂದಿಗೆ ಅದನ್ನು ಈಗ ಗ್ಯಾರೇಜಿಗೆ ಆಗಲೇ ಬಿಡಲಾಗಿದೆ, ಶೋರೂಮಿಗೆ ಬಿಡಲಾಗಿದೆ. ಸೊ ಈಗ ಅದೊಂದು ಹಂತಕ್ಕೆ ಬಂದಿತ್ತು. ಸುಮಾರು ಈಗ ವಿಚಾರ ಮಾಡಿದ್ವಿ. ಅದು ಸುಮಾರು ಇನ್ನೊಂದು 1 ವಾರದಿಂದ 10 ದಿನಗಳ ಒಳಗಾಗಿ ಈ ಒಂದು ಕೊನೆ ಹಂತದ ಒಂದು ಇದೆ. ಅದು ರಿಪೇರಿ ನಡೀತಾ ಇದೆ. ಪೇಂಟಿಂಗು, ಸಣ್ಣ ಪುಟ್ಟ ರಿಪೇರಿಗಳು ಅದಾದ ತಕ್ಷಣ ನಾವು ಸಾರ್ವಜನಿಕರಿಗೆ ಅದನ್ನೇ ಬಿಡುಗಡೆ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ.